ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ನಾವು 4ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಗುರುಗಳೇನು ಹೇಳಿದ್ರು, ಈ ಭೌತಿಕ ಪ್ರಪಂಚ ಅನ್ನೋದು ಸೃಷ್ಟಿಯಾಗುತ್ತೆ, ಕೆಲವೊಂದು ಸಮಯ ಇರುತ್ತೆ, ಆಮೇಲೆ ನಾಶ ಆಗುತ್ತೆ. ಮತ್ತೆ ಭಗವಂತ 3 ಅವತಾರಗಳಲ್ಲಿ ಸೃಷ್ಟಿಯಾಗ್ತಾನೆ. ಮೊದಲು ಮಹಾವಿಷ್ಣು, ಆಮೇಲೆ ಗರ್ಭೋದಕಶಾಹಿ ವಿಷ್ಣು, ಮತ್ತೆ ಕ್ಷೀರೋದಕಶಾಹಿ ವಿಷ್ಣು ಅಂತಂದ್ಬಿಟ್ಟು ಈ ಎಲ್ಲ ಭೌತಿಕ ಸೃಷ್ಟಿಗೂ ಕಾರಣಕರ್ತ ಭಗವಂತನೇ. ಅದನ್ನು ಯಾರು ತಿಳ್ಕೊಂಡಿರ್ತಾನೋ ಅವನನ್ನು ಶುದ್ಧ ಭಕ್ತರು ಅಂತ ಹೇಳೋದು. ಅವನು ನಿಜವಾಗಲೂ ಕೂಡ ಶಾಂತಿಯಿಂದ ನೆಮ್ಮದಿಯಿಂದ ಇರ್ತಾನೆ. ಯಾರು ಅದನ್ನು ತಿಳ್ಕೊಳ್ದೆ ತನ್ನ ಒಡೆತನವನ್ನು ತಾನು ತೋರಿಸ್ಕೊಡ್ಬೇಕು ಅಂತ ಅಂದ್ಕೊಳ್ತಾನೋ ಅವನು ಈ ಒಂದು ಪ್ರಪಂಚದಲ್ಲೇ ಹುಟ್ಟು ಸಾವು ಅನ್ನೋ ಚಕ್ರದಲ್ಲಿ ಸುತ್ತಾಡ್ತಾ ಇರ್ತಾನೆ ಅನ್ನೋದನ್ನು ತಿಳ್ಕೊಂಡ್ವಿ. ಈಗ ಮುಂದುವರೆದೇನು ಹೇಳ್ತಾರೆ ಅಂತ ನೋಡೋಣ. ಬ್ರಹ್ಮಾಂಡದ ಅತಿ ಮೇಲಿನ ಲೋಕದಿಂದ ಆರಂಭಿಸಿ ಅತಿ ಕೆಳಗಿನ ಪಾತಾಳದ ಲೋಕದವರೆಗಿನ ಎಲ್ಲವೂ ನಾಶಗೊಳ್ಳುವಂತಹವಾಗಿವೆ. ಬದ್ಧಾತ್ಮರು ಸತ್ಕರ್ಮ ಅಥವಾ ದುಷ್ಕರ್ಮದಿಂದ ಅಥವಾ ಆಧುನಿಕ ಅಂತರಿಕ್ಷ ನೌಕೆಗಳಿಂದ ಅಂತರಿಕ್ಷದಲ್ಲಿ ಸಂಚರಿಸಬಹುದು, ಆದರೆ ಎಲ್ಲೇ ಇದ್ದರೂ ಅವರು ಸಾಯುವುದು ನಿಶ್ಚಯ. ಈಗ ಈ ಬ್ರಹ್ಮಾಂಡ ಹೇಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಬ್ರಹ್ಮಾಂಡದ ಅತಿ ಮೇಲಿನ ಲೋಕದಿಂದ ಅಂತಂದರೆ ಬ್ರಹ್ಮ ಇರುವಂಥದ್ದು, ಅಲ್ಲಿಂದ ಹಿಡಿದು ಪಾತಾಳ ಲೋಕದವರೆಗೆ ಎಲ್ಲವೂ ಕೂಡ ನಾಶ ಆಗುವಂಥದ್ದು. ಇವತ್ತಲ್ಲ ನಾಳೆ ನಾಶ ಆಗುತ್ತೆ. ಆದರೆ ಬದ್ಧಾತ್ಮರು ಏನು ಮಾಡ್ತಾರೆ, ಯಾವುದೋ ಒಂದು ಒಳ್ಳೆಯ ಕಾರ್ಯದಿಂದನೋ ಅಥವಾ ದುಷ್ಕರ್ಮದಿಂದನೋ ಅಥವಾ ಈಗಿನ ಒಂದು ಆಧುನಿಕ ಅಂತರಿಕ್ಷ ನೌಕೆಗಳಿದೆಯಲ್ಲ ಅದರ ಮೂಲಕ ಅಂತರಿಕ್ಷದಲ್ಲಿ ನಾವು ಓಡಾಡ್ಬೋದು. ಈಗ ಏರೋಪ್ಲೇನಲ್ಲಿ ನಾವು ಓಡಾಡ್ತೀವಿ, ಉಪಗ್ರಹಗಳನ್ನು ಉಡಾವಣೆ ಮಾಡಿ ಓಡಾಡ್ತೀವಿ. ಏನೇ ಮಾಡಿದ್ರೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ದಿವಸ ಸಾಯೋದಂತೂ ನಿಶ್ಚಿತ. ಕೆಲವರು ಈಗ ಸಾಯ್ಬೋದು, ಕೆಲವರು 10 ವರ್ಷ ಆದಮೇಲೆ ಸಾಯ್ಬೋದು, ಇನ್ನೂ ಕೆಲವರು 100 ವರ್ಷ ಆದಮೇಲೆ ಸಾಯ್ಬೋದು. ಒಟ್ಟಿನಲ್ಲೇನೋ ಸಾಯೋದಂತೂ ಖಂಡಿತ. ಜೀವನದ ಅವಧಿಯು ವಿವಿಧ ಲೋಕಗಳಲ್ಲಿ ಬೇರೆ ಬೇರೆಯಾಗಿದೆ ಎಂದು ಭಗವದ್ಗೀತೆಯಲ್ಲಿ ಹೇಳಲಾಗಿದೆ. ಈಗ ನೋಡಿ, ಇಲ್ಲಿನ ಒಂದು ಅವಧಿ, ಜೀವನ ಬದುಕಿರುವಂಥ ಒಂದು ಟೈಮ್ ಏನಿದೆಯೋ ಅಥವಾ ವರ್ಷಗಳೇನಿದೆಯೋ ಅದು ಈ ಲೋಕಕ್ಕೂ ಚಂದ್ರಲೋಕ ಅಥವಾ ಸೂರ್ಯಲೋಕಕ್ಕೂ ಬೇರೆ ಬೇರೆ ಆಗಿರಬಹುದು, ಆದರೆ ಸಾಯೋದಂತೂ ಖಂಡಿತ. ನಮ್ಮ ಒಂದು ದಿನ, ಈಗ ನಾವು ಎಕ್ಸಾಂಪಲ್ ತಗೊಂಡಾಗ ಇರುವೆನ ನೋಡ್ತೀವಿ, ಅದು ಕೆಲವೊಂದು ಕ್ಷಣ ಮಾತ್ರ ಬದುಕಿರುತ್ತೇನೋ ಅಂತ ನಮ್ಗನ್ಸುತ್ತೆ. ಯಾಕೆ ಹೇಳಿ, ನಾವು ಸುಮ್ಮನೆ ಹಿಂಗೆ ಹೊಸಕ್ ಬಿಟ್ರೆ ಅದು ಸತ್ತೋಗ್ಬಿಡುತ್ತೆ. ಅದರ ಜೀವನದ ಅವಧಿ ಕಡಿಮೆ. ಅದು ನಮ್ಮನ್ನು ನೋಡಿದಾಗ ಇವ್ರು ಇಷ್ಟು ವರ್ಷ ಬದುಕ್ತಾರಲ್ಲಪ್ಪ ಅಂತ ಅದಕ್ಕೆ ಅನ್ಸುತ್ತೆ. ನಾವು ದೇವತೆಗಳನ್ನು ನೋಡಿದಾಗ ಅವ್ರಿಗೆ ತುಂಬ ಲೆಂತಿ ಆಗಿರುವಂಥ ಒಂದು ಜೀವನದ ಅವಧಿ ಇದೆ ಅಂತ ನಮ್ಗನ್ಸುತ್ತಲ್ವಾ. ಸೊ ಈ ವಿಷಯವನ್ನು ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನೆ, ಏನು ಬೇರೆ ಬೇರೆ ಲೋಕಗಳಲ್ಲಿ ಜೀವನದ ಅವಧಿ ಬೇರೆ ಬೇರೆ ಆಗಿರುತ್ತೆ ಅಂತಂದ್ಬಿಟ್ಟು. ಶಾಶ್ವತ ಬದುಕನ್ನು ಪಡೆಯಲು ಇರುವ ಒಂದೇ ದಾರಿ ಅಂದರೆ ಭಗವದ್ಧಾಮಕ್ಕೆ ಹಿಂದಿರುಗುವುದು. ಅಲ್ಲಿ ಭೌತಿಕ ಲೋಕಗಳಲ್ಲಿರುವಂತೆ ಮರುಜನ್ಮ ಇರುವುದಿಲ್ಲ. ಈಗ ಎಲ್ಲಿ ಹೋದರೂ ಕೂಡ ಸಾವು ಅನ್ನೋದು ಖಂಡಿತ ಅಂತ ಹೇಳ್ಬಿಟ್ಟಿದ್ದಾನೆ. ಹಾಗಾದರೆ ನಾನು ಶಾಶ್ವತವಾಗಿರಬೇಕು ಅಂತ ಇಷ್ಟಪಡ್ತೀನಲ್ಲ, ಅದಕ್ಕೇನು ಮಾಡಬೇಕು ಅಂತಂದರೆ ಅದಕ್ಕಿರುವಂಥ ಒಂದೇ ಜಾಗ ಅಂದರೆ ಭಗವದ್ಧಾಮ. ಅಲ್ಲಿಗೆ ಹೋದರೆ ಮಾತ್ರ ಅದು ಶಾಶ್ವತವಾಗಿರುವಂಥದ್ದು, ನಿತ್ಯವಾಗಿರುವಂಥದ್ದು. ಅಲ್ಲಿ ಹೋದರೆ ನಾವು ಮತ್ತೆ ವಾಪಸ್ಸು ಹುಟ್ಟುವಂಥ ನೆಸೆಸಿಟಿ ಇಲ್ಲ. ಬದ್ಧಾತ್ಮರು ವೈಕುಂಠ ಪತಿಯೊಡನಿರುವ ತಮ್ಮ ಸಂಬಂಧವನ್ನು ಮರೆತ ಕಾರಣದಿಂದ ಈ ಬಹು ಸಾಮಾನ್ಯ ಸಂಗತಿಯನ್ನು ಅರಿಯದೆ ಈ ಭೌತಿಕ ಜಗತ್ತಿನಲ್ಲಿ ಶಾಶ್ವತ ಜೀವನಕ್ಕಾಗಿ ಯೋಜನೆಗಳನ್ನು ಮಾಡಲು ಪ್ರಯತ್ನಿಸುತ್ತಾರೆ. ನೋಡಿ, ಈಗ ಬದ್ಧಾತ್ಮರಾಗಿರುವಂಥ ನಮ್ಮಂಥವರು ಆ ಭಗವಂತನನ್ನು ಮರ್ತಿರೋದ್ರಿಂದ, ನಮಗೂ ಅವನಿಗೂ ಒಂದು ಸಂಬಂಧ ಇದೆ, ಅದನ್ನು ನಾವು ಮರ್ತಿರೋ ಕಾರಣದಿಂದ, ಎಷ್ಟು ಚಿಕ್ಕ ವಿಷಯ ಅಲ್ವಾ, ಅವನು ನಮ್ಮ ತಂದೆ, ಅವನು ನಮ್ಮನ್ನು ನೋಡ್ಕೊಳ್ತಾ ಇರೋದು, ಅವನಿಗೆ ನಾವು ಸರೆಂಡರ್ ಆಗಬೇಕು, ಅವನ ಜೊತೆ ನಾವಿರಬೇಕು, ಇಷ್ಟೇ ವಿಷಯ ಇರೋದು. ಆದರೆ ಇಷ್ಟು ಸಿಂಪಲ್ ಆಗಿರೋ ವಿಷಯ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನಾವು ಮರ್ತು ಹೋಗಿದ್ದೀವಿ. ಈಗ ಒಬ್ಬ ಡಾಕ್ಟ್ರ್ ಮಗ ಇರ್ತಾನೆ ಅಂತ ಇಟ್ಕೊಳ್ಳಿ, ಯಾವುದೋ ಕಾರಣದಿಂದ ಅವನಿಗೆ ತಲೆಗೆ ಏಟು ಬಿದ್ದೋ ಏನೋ ಅವನು ಬೇರೆ ಊರಲ್ಲಿ ಹೋದಾಗ ಮರ್ತು ಹೋಗಿರ್ತಾನೆ ಅಂತ ಇಟ್ಕೊಳ್ಳಿ. ನನ್ನ ತಂದೆ ಡಾಕ್ಟ್ರು ಅನ್ನೋದೇ ಮರ್ತು ಹೋಗಿರ್ತಾನೆ. ಅವನು ಏನೋ ರೋಡ್ ಅಲ್ಕೊಂಡು ಬೀದಿಯಲ್ಲಿ ಅಲ್ಲಿ ಇಲ್ಲಿ ಯಾರೋ ಕೊಟ್ಟದನ್ನು ತಿನ್ಕೊಂಡು ಅರ್ಧೋಗಿರೋ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇರ್ತಾನೆ. ಆದರೆ ಯಾವಾಗ ಅವನಿಗೆ ನನ್ನ ತಂದೆ ಡಾಕ್ಟ್ರು ಅನ್ನೋದು ಗೊತ್ತಾಗುತ್ತೋ ಆಗ ಅವನು ಹಾಗೇ ಇರ್ತಾನ? ಇಲ್ಲ ಅಲ್ವಾ? ಹಾಗೆ ನಾವು ಮರ್ತು ಹೋಗಿದ್ದೀವಿ. ಅದಕ್ಕೋಸ್ಕರ ಇಷ್ಟು ಚಿಕ್ಕ ವಿಷಯವನ್ನ ಮರೆತು ಶಾಶ್ವತ ಜೀವನಕ್ಕೋಸ್ಕರ ನಾವು
ಯೋಜನೆಗಳನ್ನು ಹಾಕ್ತಾ ಇದ್ದೀವಿ. ಬರೀ ಈ ಮರ್ತಿರೋದನ್ನ ನೆನಪು ಮಾಡಿಕೊಂಡು ಅವ್ನ ಸೇವೆ ಮಾಡಿದ್ರೆ ಆಯಿತು. ಆದರೆ ನಾವೇನು ಮಾಡ್ತೀವಿ, ಬೇರೆ ಬೇರೆ ಯೋಜನೆಗಳನ್ನು ಹಾಕ್ಕೊಳ್ತೀವಿ. ಬಹಿರಂಗ ಶಕ್ತಿಯಿಂದ ಭ್ರಮಿತರಾಗಿ ಭಗವದ್ಧಾಮಕ್ಕೆ ಹಿಂದಿರುಗಲು ತಾವು ಉದ್ದೇಶಿತರೆಂಬುದನ್ನು ಮರೆತು ಅವರು ಹಾಗೆ ಆರ್ಥಿಕ ಮತ್ತು ಧಾರ್ಮಿಕ ಪ್ರಗತಿಯ ನಾನಾ ಬಗೆಗಳಲ್ಲಿ ತೊಡಗುತ್ತಾರೆ. ಈಗ ಭಗವಂತನ ಬಹಿರಂಗ ಶಕ್ತಿ ಅಂದರೆ ಮಾಯಾಶಕ್ತಿಗೆ ಒಳಗಾಗಿರೋದ್ರಿಂದ ನಾವು ಭ್ರಮೆಗೆ ಒಳಗಾಗಿದ್ದೀವಿ. ಈಗ ಭಗವದ್ಧಾಮಕ್ಕೆ ಹಿಂದಿರುಗೋದಕ್ಕೆ ಇಲ್ಲಿ ನಾವಿರೋದು ಅನ್ನೋದನ್ನೇ ನಾವು ಮರ್ತು ಹೋಗಿದ್ದೀವಿ. ಬರೀ ನಮ್ಮ ಇಂದ್ರಿಯಗಳನ್ನು ತೃಪ್ತಿಪಡಿಸ್ಕೊಳ್ಳೋದಕ್ಕೆ ನಾವಿರೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕೆ ಹೇಳಿ, ನಾವು ಭ್ರಮಿತರಾಗಿರೋದ್ರಿಂದ. ಸೊ ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಬರೀ ದುಡ್ಡು ಸಂಪಾದನೆ ಮಾಡೋದು, ಆಮೇಲೆ ಧರ್ಮದಲ್ಲಿ ಪ್ರಗತಿ ಏನು, ಈ ಸೇವೆ ಮಾಡಿದೆ, ಅಲ್ಲಿ ಮಾಡಿದೆ, ಇಲ್ಲಿ ಮಾಡಿದೆ, ನಾನು ಈ ದಾನ ಧರ್ಮ ಮಾಡಿದೆ, ಇದರಲ್ಲೇ ಇದ್ದೀವಿ ಹೊರತು ನಾನು ಯಾರು, ಏನು, ನನಗೂ ಭಗವಂತನಿಗೆ ಏನು ಸಂಬಂಧ, ಇದ್ರ ಬಗ್ಗೆ ನಮಗೆ ಪ್ರಶ್ನೆಗಳೇ ಬರ್ತಾ ಇಲ್ಲ. ಯಾಕೆ, ನಾವು ಭ್ರಮಿತರಾಗಿರೋದ್ರಿಂದ. ಮಾಯೆಯ ಪ್ರಭಾವದಿಂದ ಆಗಿರುವ ಈ ವಿಸ್ಮೃತಿಯು ಎಷ್ಟು ಪ್ರಬಲವಾದುದೆಂದರೆ ಬದ್ಧಾತ್ಮರು ಭಗವದ್ಧಾಮವನ್ನು ಎಂದೂ ಬಯಸುವುದಿಲ್ಲ. ಇಂದ್ರಿಯ ಭೋಗದಿಂದಾಗಿ ಅವರು ಮತ್ತೆ ಮತ್ತೆ ಹುಟ್ಟು ಮತ್ತು ಸಾವುಗಳಿಗೆ ಬಲಿಯಾಗುತ್ತಾರೆ. ಮತ್ತೆ ಹಾಗೆ ವಿಷ್ಣುವಿನ ಬಳಿಗೆ ಹಿಂದಿರುಗುವ ಅವಕಾಶಗಳಾದ ಮಾನವ ಜನ್ಮವನ್ನು ಹಾಳು ಮಾಡಿಕೊಳ್ಳುತ್ತಾರೆ. ನೋಡಿ, ಇವಾಗ ನಮ್ಮ ಮೇಲೆ ಮಾಯೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ ಅದು ನಮಗೆ ಮರೆಸ್ಬಿಟ್ಟಿದೆಯಲ್ಲ, ಅದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ, ಯಾರು ಬದ್ಧಾತ್ಮರಾಗಿರ್ತಾರೋ ಅವರು ಭಗವದ್ಧಾಮಕ್ಕೆ ವಾಪಸ್ ಹೋಗಬೇಕು ಅಂತಲೂ ಇಷ್ಟಪಡೋದಿಲ್ಲ. ಅವ್ರಿಗೆ ಕೇಳಿ ನೋಡಿ, ಈಗ ಭಗವದ್ಗೀತೆಯನ್ನು ಓದಿ ಇದೆಲ್ಲ ತಿಳ್ಕೊಂಡ್ರೆ ನಾವು ಭಗವದ್ಧಾಮಕ್ಕೆ ಹೋಗಬೇಕು ಅಂತಂದರೆ ಅವ್ರಿಗೆ ಇಷ್ಟ ಆಗಲ್ಲ. ಅಯ್ಯೋ, ಇಲ್ಲಿ ಏನು ಸುಖ ಇದೆ ಅದನ್ನೆಲ್ಲ ಅನುಭವಿಸೋದನ್ನು ಬಿಟ್ಟು ನಾನು ಯಾಕೆ ಅಲ್ಲಿಗೆ ಹೋಗಬೇಕು, ಆ ರೀತಿ ಯೋಚನೆ ಮಾಡ್ತಾರೆ. ಯಾಕೆ, ನಮಗೆ ಮಾಯೆಯ ಪ್ರಭಾವ ಆಗಿರುವಂಥ ಕಾರಣದಿಂದ. ಇಂದ್ರಿಯ ಭೋಗವನ್ನು ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಬದ್ಧಾತ್ಮರು, ಮತ್ತೆ ಮತ್ತೆ ಹುಟ್ಟು ಸಾವು ಅನ್ನೋ ಚಕ್ರಕ್ಕೆ ಅವರು ಬಲಿಯಾಗ್ತಾರೆ. ಆದರೆ ಭಗವಂತನ ಹತ್ರಕ್ಕೆ ನಮಗೆ ಹೋಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಮಗೆ ಈ ಮನುಷ್ಯ ಜನ್ಮವನ್ನು ಕೊಟ್ಟಿರೋದು. ಆದರೆ ಅದನ್ನೇ ನಾವು ಹಾಳು ಮಾಡ್ಕೊಳ್ತಾ ಇದ್ದೀವಿ. ಈಗ ನಾವು ಯಾವ ರೀತಿ ನಡ್ಕೊಳ್ತೀವೋ ನೆಕ್ಸ್ಟ್ ಜನ್ಮದಲ್ಲಿ ನಮಗೆ ಏನು ದೇಹ ಸಿಗುತ್ತೋ ನಮಗೆ ಗೊತ್ತಿಲ್ಲ. ಆದರೆ ಈಗ ಮನುಷ್ಯ ಜನ್ಮ ಸಿಕ್ಕಿದೆ, ಯಾಕೆ, ನೀನು ಸಾಧನೆ ಮಾಡು, ನೀನು ಭಗವದ್ಧಾಮಕ್ಕೆ ಹೋಗು ಮತ್ತೆ ವಾಪಸ್ಸು ಅಂತಂದ್ಬಿಟ್ಟು. ಆದರೆ ಅದನ್ನು ಮರೆತು ನಾವು ಬೇರೆ ಎಲ್ಲ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ನಮ್ಮನ್ನು ಕೃಪಣರು ಅಂತ ಹೇಳೋದು. ಒಂದು ವಿಶೇಷತೆಯನ್ನು ಕೊಟ್ಟಿರ್ತಾರೋ ಅದನ್ನು ಯೂಸ್ ಮಾಡ್ಕೊಳ್ದೆ ಅದನ್ನು ಹಾಗೇ ವೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಲ್ವ. ಅಂದರೆ ಮನುಷ್ಯ ಜನ್ಮ ಅನ್ನೋದನ್ನು ನಾವು ಭಗವದ್ಧಾಮಕ್ಕೆ ವಾಪಸ್ ಹೋಗೋದಕ್ಕೆ ಏನು ಮಾಡಬೇಕೋ ಆ ಸಾಧನೆಗೋಸ್ಕರ ಉಪಯೋಗಿಸ್ಬೇಕೇ ಹೊರತು ಬರೀ ಇಂದ್ರಿಯ ತೃಪ್ತಿಗಳಲ್ಲೇ ಮುಳುಗಿರೋದಕ್ಕೆ ಅಲ್ಲ. ಬೇರೆ ಬೇರೆ ಯುಗಗಳು ಮತ್ತು ಕಲ್ಪಗಳಲ್ಲಿ ಮನುಗಳಿಂದ ರಚಿತವಾದ ನಿರ್ದೇಶಕ ಗ್ರಂಥಗಳನ್ನು ಸದ್ಧರ್ಮ, ಮಾನವ ಜೀವಿಗಳಿಗೆ ಉತ್ತಮ ಮಾರ್ಗದರ್ಶನ ಎಂದು ಕರೆಯಲಾಗಿದೆ. ನೋಡಿ, ಬೇರೆ ಬೇರೆ ಯುಗಗಳಿದೆಯಲ್ವಾ, ಕಲಿಯುಗ, ದ್ವಾಪರ ಯುಗ, ತ್ರೇತಾಯುಗ ಮತ್ತು ಸತ್ಯಯುಗ ಅಂತಂದ್ಬಿಟ್ಟು ಒಂದೊಂದು ಯುಗದಲ್ಲೂ ಆ ಒಂದು ಯುಗಕ್ಕೆ ಏನು ಬೇಕೋ ಆ ರೀತಿ ಮನುಗಳು ಕೆಲವೊಂದು ನಿರ್ದೇಶನಗಳನ್ನು ಕೊಟ್ಟಿದ್ದಾರೆ. ಈ ರೀತಿ ನೀವು ಬದುಕಿರಬೇಕು, ಮನುಷ್ಯ ಅಂತಂದಮೇಲೆ ಯಾವ ರೀತಿ ನಡ್ಕೋಬೇಕು ಏನು ಅಂತಂದ್ಬಿಟ್ಟು ಆ ಗ್ರಂಥಗಳನ್ನು ಸದ್ಧರ್ಮ ಅಂತ ಹೇಳ್ತಾರೆ. ಅದು ಏನಕ್ಕೆ ಕೊಟ್ಟಿದ್ದಾರೆ, ನಮಗೆ ಮಾರ್ಗದರ್ಶನವನ್ನು ಕೊಡೋದಕ್ಕೆ. ಮಾನವರು ತಮ್ಮ ಸ್ವಂತ ಆಸಕ್ತಿಗಾಗಿ, ಬದುಕಿನ ಸಫಲ ಮುಕ್ತಾಯಕ್ಕಾಗಿ ಎಲ್ಲ ಅಪೌರುಷೇಯ ಧರ್ಮಗ್ರಂಥಗಳ ಪ್ರಯೋಜನವನ್ನು ಪಡೆಯಬೇಕು. ಸೃಷ್ಟಿಯು ಸುಳ್ಳಲ್ಲ, ಆದರೆ ಬದ್ಧಾತ್ಮರಿಗೆ ಭಗವದ್ಧಾಮಕ್ಕಾಗಿ ಒಂದು ಅವಕಾಶವೀಯುವ ಅದು ಒಂದು ತಾತ್ಕಾಲಿಕ ಅಭಿವ್ಯಕ್ತಿಯಾಗಿದೆ ಅಷ್ಟೇ. ಇಲ್ಲಿ ಮನುಷ್ಯರಾಗಿರುವಂಥವರು ತಮ್ಮ ಸ್ವಂತ ಆಸಕ್ತಿಗೋಸ್ಕರ, ಆಮೇಲೆ ಬದುಕಿನ ಸಫಲ ಮುಕ್ತಾಯ ಅಂದರೆ ನಾನು ನನ್ನ ಬದುಕನ್ನು ಸಾರ್ಥಕತೆ ಪಡಿಸ್ಕೊಳ್ಬೇಕು, ಅದಕ್ಕೋಸ್ಕರನೇ ಧರ್ಮಗ್ರಂಥಗಳಲ್ಲಿ ಏನು ಹೇಳಿದಾರೋ ಅದನ್ನೆಲ್ಲ ನಾವು ಯೂಸ್ ಮಾಡ್ಕೋಬೇಕು. ಏನಕ್ಕಿರೋದು ಧರ್ಮಗ್ರಂಥಗಳು, ಸುಮ್ಮನೆ ಮಾಡಿದಾನ ಭಗವಂತ? ಇಲ್ಲ, ನಾವು ಅದನ್ನು ತಿಳ್ಕೊಂಡು ನಾವು ಹೇಗೆ ನಡ್ಕೋಬೇಕೋ ಆ ರೀತಿ ನಡ್ಕೊಂಡು ನಮ್ಮ ಜನ್ಮವನ್ನು ಸಾರ್ಥಕತೆ ಮಾಡ್ಕೋಬೇಕು. ಅದಕ್ಕೆ ಸೃಷ್ಟಿ ಅನ್ನೋದು ಸುಳ್ಳಲ್ಲ. ಅದು ಏನಕ್ಕಿರೋದು ಸೃಷ್ಟಿ ಅಂತಂದರೆ ಇಂದ್ರಿಯ ತೃಪ್ತಿಗೋಸ್ಕರ ಅಲ್ಲ ಇರೋದು. ನಮ್ಮಂಥ ಬದ್ಧಾತ್ಮರು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಒಂದು ಅವಕಾಶವನ್ನು ಕೊಡೋದಕ್ಕೋಸ್ಕರ ಇದನ್ನು ಸೃಷ್ಟಿ ಮಾಡಿದ್ದಾನೆ. ಈಗ ಈ ಪ್ರಪಂಚದಲ್ಲಿ ಸ್ವತಂತ್ರವಾಗಿ ಎಲ್ಲಿ ಬೇಕೋ ಓಡಾಡ್ಕೊಂಡು ಎಲ್ಲ ರೀತಿಯಲ್ಲೂ ನಾವು ಸಂತೋಷವಾಗಿ ಇರಬಹುದು. ಆದರೆ ಈ ಒಂದು ಸೃಷ್ಟಿಯಲ್ಲಿ ಜೈಲ್ ಅಂತ ಯಾಕಿದೆ ಹೇಳಿ? ಅದು ಬೇಕಾಗಿತ್ತಾ? ಬೇಕು. ಯಾಕೆ? ತಪ್ಪು ಮಾಡಿರೋರು
ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ ತಿಳ್ಕೊಳ್ದೇ ಇರೋರು, ಗೌರ್ಮೆಂಟಲ್ಲಿ ಏನು ರೂಲ್ಸ್ ಹಾಕಿರ್ತಾರೋ ಅದರ ವಿರುದ್ಧವಾಗಿ ನಡ್ಕೊಳ್ಳೋರಿಗೆ ಒಂದು ಪನಿಷ್ಮೆಂಟ್ ಜಾಗ. ಅಲ್ಲಿ ನೀನು ತಿದ್ಕೋಬೇಕು, ನಿನ್ನನ್ನು ನೀನು ನಾನು ಮಾಡ್ತಾ ಇರೋದು ಸರಿಯಲ್ಲ ಅನ್ನೋದು ನಿನಗೆ ಗೊತ್ತಾಗಬೇಕು. ಆ ತಿಳುವಳಿಕೆ ಬರಲಿ ಅಂತಂದ್ಬಿಟ್ಟು ಜೈಲಲ್ಲಿ ಹಾಕೋದೇ ಹೊರತು ಅಲ್ಲಿ ಹೋಗ್ಬಿಟ್ಟು ಮುದ್ದೆ ತಿನ್ಕೊಂಡು ಇಲ್ಲೇ ಚೆನ್ನಾಗಿದೆ, ಅಲ್ಲೂ ಕೂಡ ಗುಂಡಾಗಿರಿ ಮಾಡಿಕೊಂಡು ಇಲ್ಲೇ ಆರಾಮಾಗಿ 3 ಹೊತ್ತು ಊಟ ಸಿಗತ್ತೆ ಅಂತ ಅಂದ್ಕೊಂಡು ಅಲ್ಲೂ ಕೂಡ ನಿನ್ನ ಜೀವನವನ್ನು ನರಕ ಮಾಡಿಕೊಂಡ್ರೆ ಯಾರದಕ್ಕೆ ಹೊಣೆ? ಅಲ್ಲಿಂದ ಹೊರಗಡೆ ಬಂದು ಸ್ವತಂತ್ರವಾದ ಜೀವನವನ್ನು ಜಗತ್ತಲ್ಲಿ ನಡೆಸ್ಬೋದು. ಆದರೆ ಭ್ರಮೆಗೆ ಒಳಗಾಗಿರೋದ್ರಿಂದ, ತಪ್ಪು ತಿಳುವಳಿಕೆ ಇರೋ ಕಾರಣದಿಂದ ಜೈಲೇ ಸರ್ವಸ್ವ ಅಂದ್ಕೊಂಡಂಗೆ ನಾವಿದ್ದೀವಿ. ಈಗ ಭೌತಿಕ ಪ್ರಪಂಚನೇ ಸರ್ವಸ್ವ ಅಂತ ತಿಳ್ಕೊಂಡಿದ್ವಿ, ಆದರೆ ಇದು ನನ್ನ ಮನೆ ಅಲ್ಲ. ನನ್ನ ಮನೆ ಎಲ್ಲಿದೆ? ಶಾಶ್ವತವಾಗಿರುವಂಥದ್ದು ನನ್ನ ಮನೆ. ಇಲ್ಲಿ ನಾನು ಏನೋ ಒಂದು ತಪ್ಪು ಮಾಡಿರೋದ್ರಿಂದ ನನ್ನ ಜೀವನವನ್ನು ಸರಿ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಇಲ್ಲಿ ಕೊಟ್ಟಿರುವಂಥದ್ದು. ಆದರೆ ನಾವೇನು ಮಾಡ್ತೀವಿ? ಅದನ್ನು ಮರೆತು ನಾವು ಆರಾಮಾಗಿದ್ದೀವಿ ಇಲ್ಲಿ, ಆಯಿತಾ? ಅದಕ್ಕೆ ಸೃಷ್ಟಿ ಅನ್ನೋದು ಸುಳ್ಳಲ್ಲ, ಅದು ನಿಜಾನೇ. ಇದು ನಮ್ಮನ್ನು ನಾವು ಸರಿ ಮಾಡ್ಕೊಳ್ಳೋದಕ್ಕೆ ಇರುವಂಥ ಒಂದು ಅವಕಾಶ. ಭಗವದ್ಧಾಮದ ಅಪೇಕ್ಷೆ ಮತ್ತು ಆ ದಿಕ್ಕಿನಲ್ಲಿ ಮಾಡಿದ ಕಾರ್ಯಗಳು ಸರಿಯಾದ ಕರ್ಮ ಮಾರ್ಗವನ್ನು ರೂಪಿಸುತ್ತವೆ. ಅಂತಹ ನಿಯಂತ್ರಣ ಮಾರ್ಗವನ್ನು ಸ್ವೀಕರಿಸಿದಾಗ ಭಗವಂತನು ತನ್ನ ಅವ್ಯಾಜ ಕೃಪೆಯಿಂದ ತನ್ನ ಭಕ್ತರಿಗೆ ಎಲ್ಲ ರಕ್ಷಣೆಗಳನ್ನು ಕೊಡುತ್ತಾನೆ. ಆದರೆ ಭಕ್ತರಲ್ಲದವರು ಕಾಮ್ಯ ಕರ್ಮಗಳ ಪ್ರತಿಕ್ರಿಯೆಗಳ ಸರಪಳಿಯಲ್ಲಿ ತಮ್ಮನ್ನು ಬಂಧಿಸಿಕೊಳ್ಳುವ ತಮ್ಮ ಸ್ವಂತ ಚಟುವಟಿಕೆಗಳ ಅಪಾಯಕ್ಕೆ ಒಳಗಾಗುತ್ತಾರೆ. ಈ ಸಂದರ್ಭದಲ್ಲಿ ಸದ್ಧರ್ಮ ಪದವು ಮಹತ್ವಪೂರ್ಣದ್ದಾಗಿದೆ. ಅಂದರೆ ಈಗ ನೋಡಿ, ಭಗವದ್ಧಾಮಕ್ಕೆ ಹೋಗಬೇಕು ಅನ್ನೋ ಅಂಥ ಆಸೆ ನಮ್ಮಲ್ಲಿ ಇದ್ದು ಅದಕ್ಕೆ ನಾವು ಏನೇನು ಕೆಲಸಗಳನ್ನು ಮಾಡ್ತೀವೋ ಅದು ನಿಜವಾಗ್ಲೂ ನಮ್ಮ ಕರ್ಮ ಮಾರ್ಗವನ್ನು ಸರಿಯಾದ ರೀತಿಯಲ್ಲಿ ಮಾಡುತ್ತೆ. ಯಾಕೆ? ನಾವು ಸ್ವಲ್ಪ ಒಂದು ಹೆಜ್ಜೆ ಮುಂದಿಟ್ಟಿದ ತಕ್ಷಣ ಭಗವಂತ ನಮ್ಮ ಕೇರ್ ತಗೊಳ್ತಾನೆ. ನನ್ನ ಕಡೆಗೆ ಬರ್ತಾ ಇದ್ದೋ ನೀನು ಅಂತಂದ್ಬಿಟ್ಟು ನಮಗೆ ಒಳ್ಳೊಳ್ಳೆ ಐಡಿಯಾ ಕೊಡ್ತಾನೆ, ಒಳ್ಳೊಳ್ಳೆ ಉಪಾಯಗಳನ್ನು ನಾನು ಏನು ಮಾಡಬೇಕು ಆ ರೀತಿ ಬುದ್ಧಿ ಎಲ್ಲವನ್ನ ನಮಗೆ ಕೊಡ್ತಾ ಹೋಗ್ತಾನೆ. ಆಗ ನಾವು ಮಾಡುವಂಥ ಎಲ್ಲ ಕೆಲಸಗಳು ಕೂಡ ಸರಿಯಾಗಿರುತ್ತೆ. ನೋಡಿ, ಅಂಥ ನಿಯಂತ್ರಣ ಮಾರ್ಗವನ್ನು ನಾವು ಯಾವಾಗ ಸ್ವೀಕಾರ ಮಾಡ್ತೀವೋ ಆಗ ಭಗವಂತನ ಕೃಪೆಯಿಂದ ತನ್ನ ಭಕ್ತರಿಗೆ ಅವನು ಎಲ್ಲ ರಕ್ಷಣೆಯನ್ನು ಕೊಡ್ತಾನೆ. ಇದನ್ನೆಲ್ಲ ಭಗವದ್ಗೀತೆಯಲ್ಲಿ ಭಗವಂತ ಹೇಳಿದಾನಲ್ವಾ. ಆದರೆ ಭಕ್ತರು ಅಲ್ಲದೆ ಇರೋರು ಇರ್ತಾರಲ್ಲ, ಅವ್ರೇನು ಮಾಡ್ತಾರೆ? ತಮ್ಮ ಕಾಮ್ಯ ಕರ್ಮಗಳನ್ನು, ತಮಗೇನು ಇಚ್ಛೆನೋ, ತಮ್ಮ ಇಂದ್ರಿಯಗಳಿಗೇನು ಇಷ್ಟನೋ ಆ ರೀತಿ ಕೆಲಸಗಳನ್ನು ಮಾಡ್ತಾ ಅದರ ಒಂದು ರಿಸಲ್ಟ್ಗಳಲ್ಲಿ, ಅದರ ಒಂದು ಪರಿಣಾಮಗಳ ಸರಪಳಿಯಲ್ಲಿ ಅವರು ತಮ್ಮನ್ನೇ ತಾವೇ ಬಂಧಿಸ್ಕೊಳ್ತಾ ಹೋಗ್ತಾರೆ. ಇದರಿಂದ ಏನಾಯಿತು? ತಮ್ಮ ಸ್ವಂತ ಚಟುವಟಿಕೆಗಳ ಅಪಾಯಕ್ಕೆ ಅವರು ಒಳಗಾಗ್ತಾರೆ. ತಮಗಿಷ್ಟ ಬಂದಂಗೆ ಮಾಡಿದಾಗ ಅದರದ್ದು ರಿಸಲ್ಟ್ ಏನಿರುತ್ತೋ ಅದನ್ನು ಅವರು ಅನುಭವಿಸ್ಬೇಕಾಗಿರುತ್ತೆ. ಸೊ ಇಲ್ಲಿ ಸದ್ಧರ್ಮ ಪದ ಅನ್ನುವಂಥದ್ದು ಮಹತ್ವಪೂರ್ಣವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸದ್ಧರ್ಮ ಅಥವಾ ಮರಳಿ ಭಗವದ್ಧಾಮಕ್ಕೆ ಹೋಗಲು ಆಚರಿಸಿದ ಕರ್ತವ್ಯ ಹಾಗೂ ಹಾಗೆ ಅವನು ಶುದ್ಧ ಭಕ್ತನಾಗುವುದು ಮಾತ್ರ ಪುಣ್ಯ ಕಾರ್ಯವಾಗಿದೆ. ಉಳಿದವರೆಲ್ಲರೂ ಪುಣ್ಯವಂತರಂತೆ ನಟಿಸಬಹುದು, ಆದರೆ ವಾಸ್ತವವಾಗಿ ಅವರು ಪುಣ್ಯವಂತರಲ್ಲ. ಇಲ್ಲಿ ಸದ್ಧರ್ಮ ಅಂತಂದ್ರೆ ಏನು ಅಂತಂದ್ರೆ ಭಗವಂತನಿಗೋಸ್ಕರ, ಭಗವಂತನ ಹತ್ರ ನಾವು ಹೋಗಬೇಕು ಅನ್ನೋದಕ್ಕೋಸ್ಕರ ನಾವು ಏನೇ ಕೆಲಸಗಳನ್ನು ಮಾಡ್ತೀವೋ ಅದೆಲ್ಲ ಸದ್ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಬೇರೆ ಕೆಲಸಗಳನ್ನು ಯಾರು ಏನೇ ಮಾಡಿದ್ರು ಕೂಡ ಅದೆಲ್ಲ ನಾಟಕ, ಅವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಅಂತ, ನಾವು ಪುಣ್ಯವಂತರು ಅಂತ ನಟಿಸ್ತಾ ಇದ್ದಾರೆ ಅಂತಲೇ ತಿಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅವರು ಪುಣ್ಯವಂತರಲ್ಲ. ಯಾರು ಪುಣ್ಯವಂತರಾಗಿರ್ತಾರೋ ಅವ್ರಿಗೆ ಮಾತ್ರ ಭಗವದ್ಧಾಮಕ್ಕೆ ನಾನು ಹೋಗಬೇಕು ಅನ್ನೋ ಅಂಥ ಒಂದು ಅರಿವು ಬರುತ್ತೆ. ಅದಕ್ಕೋಸ್ಕರ ಅವ್ರ ಕೆಲಸಗಳನ್ನು ಮಾಡ್ತಾರೆ. ಈ ಒಂದೇ ಕಾರಣಕ್ಕಾಗಿಯೇ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಧಾರ್ಮಿಕ ಚಟುವಟಿಕೆಗಳೆಂದು ಹೇಳಿಕೊಳ್ಳಲಾಗುವ ಎಲ್ಲವನ್ನೂ ತ್ಯಜಿಸಿ ಭೌತಿಕ ಅಸ್ತಿತ್ವದ ಅಪಾಯಕರ ಜೀವನದಿಂದ ಉಂಟಾಗುವ ಎಲ್ಲ ಆತಂಕಗಳಿಂದ ಮುಕ್ತನಾಗಲು ಭಗವಂತನ ಭಕ್ತಿ ಸೇವೆಯಲ್ಲಿ ಪೂರ್ಣನಾಗಿ ತೊಡಗಬೇಕು ಎಂದು ಉಪದೇಶಿಸುತ್ತಾನೆ. ನೋಡಿ, ಇಲ್ಲಿ ನಾವು ಏನೇ ಕೆಲಸ ಮಾಡಿದ್ರೂ ಅದು ಪುಣ್ಯ ಕೆಲಸ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದಾನೆ? ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಹೇಳಿದಾನೆ. ಎಲ್ಲ ಧರ್ಮಗಳನ್ನು ಬಿಟ್ಬಿಡು ನೀನು. ಬರೀ ನೀನು ಈ ಒಂದು ಅಸ್ತಿತ್ವದಿಂದ, ಭೌತಿಕ ಅಸ್ತಿತ್ವದಿಂದ, ಈ ಜೀವನದಿಂದ ನೀನು ಹೊರಗಡೆ ಬರಬೇಕು, ಈ ಆತಂಕಗಳಿಂದ ನೀನು ಮುಕ್ತನಾಗಬೇಕು ಅಂತಂದರೆ ಭಗವಂತನ ಭಕ್ತಿಯಲ್ಲಿ ನೀನು ತೊಡಗು ಅಂತಂದ್ಬಿಟ್ಟು ಉಪದೇಶ ಮಾಡ್ತಾನೆ. ಸದ್ಧರ್ಮದಲ್ಲಿ ಇದ್ದು ಕೆಲಸ ಮಾಡುವುದು ಜೀವನದ ಸರಿಯಾದ ಮಾರ್ಗವಾಗಿದೆ. ಜೀವನದ ಗುರಿ ಭಗವದ್ಧಾಮಕ್ಕೆ ಹೋಗುವುದಾಗಿರಬೇಕು.
ಭೌತಿಕ ಜಗತ್ತಿನ ತಾತ್ಕಾಲಿಕ ಅಸ್ತಿತ್ವಕ್ಕಾಗಿ ಒಳ್ಳೆಯ ಅಥವಾ ಕೆಟ್ಟ ಶರೀರಗಳನ್ನು ಪಡೆಯುತ್ತಾ ಮತ್ತೆ ಮತ್ತೆ ಹುಟ್ಟು ಮತ್ತು ಸಾವುಗಳಿಗೆ ಗುರಿಯಾಗಬಾರದು. ಇಲ್ಲಿ ಮಾನವ ಜನ್ಮದ ಬುದ್ಧಿಶಕ್ತಿ ಅಡಗಿದೆ ಮತ್ತು ಆ ಮಾರ್ಗದಲ್ಲಿ ವ್ಯಕ್ತಿಯು ಬದುಕಿನ ಚಟುವಟಿಕೆಗಳನ್ನು ಅಪೇಕ್ಷಿಸಬೇಕು. ನೋಡಿ, ಇಲ್ಲಿ ಗುರುಗಳು ನೀಟಾಗಿ ಹೇಳ್ಕೊಡ್ತಾ ಇದ್ದಾರೆ. ಈ ಮನುಷ್ಯ ಜನ್ಮದ ಉದ್ದೇಶ ಏನು, ನಾವು ಯಾವ ರೀತಿ ಯೋಚನೆ ಮಾಡಬೇಕು, ನಾವು ಏನು ಕೆಲಸಗಳನ್ನು ಮಾಡಬೇಕು, ನಾವು ಬಂದಿರೋ ಉದ್ದೇಶ ಏನು, ಎಲ್ಲವನ್ನು ಈ ಶ್ಲೋಕದ ಭಾವಾರ್ಥದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ನಾವು ಈ ಒಂದು ಸದ್ಧರ್ಮ ಅನ್ನುವಂಥ ಕೆಲಸ ಇದೆಯಲ್ಲ, ಅಂದರೆ ಭಗವಂತನ ಧಾಮಕ್ಕೆ ನಾನು ಹೋಗಬೇಕು ಅನ್ನೋವಂಥ ಕಡೆಗೆ ಏನೇ ಕೆಲಸ ಮಾಡಿದ್ರು ಅದು ಸದ್ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ನಮಗೊಂದು ಗುರಿ ಇರಬೇಕು. ಎಲ್ಲ ಮನುಷ್ಯನಿಗೂ ಒಂದು ಗುರಿ ಇರುತ್ತೆ. ನಾನು ಪೈಲಟ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ಒಬ್ಬ ದೊಡ್ಡ ಉದ್ಯಮಿ ಆಗಿರ್ಬೇಕು. ಇದೆಲ್ಲ ನಮಗಿರಬೇಕಾಗಿರೋ ಗುರಿ. ನಮಗಿರಬೇಕಾಗಿರೋ ಗುರಿ ಏನು, ನಾನು ಭಗವದ್ಧಾಮಕ್ಕೆ ಮರಳಿ ಹೋಗಬೇಕು, ಇದು ನಮ್ಮ ಗುರಿಯಾಗಿರಬೇಕು. ಅದಕ್ಕೋಸ್ಕರ ನಾವು ಏನೇ ಕೆಲಸಗಳನ್ನು ಮಾಡೋದಕ್ಕೂ ರೆಡಿಯಾಗಿರ್ಬೇಕು. ಅದನ್ನು ಸದ್ಧರ್ಮ ಅಂತ ಹೇಳೋದು. ಅದು ಮಾಡಲಿಲ್ಲ ಅಂತಂದರೆ ನಾವೇನು ಮಾಡ್ತೀವಿ, ಭೌತಿಕ ಜಗತ್ತಲ್ಲಿ ನಾವು ಆಸೆ ಪಟ್ಟಷ್ಟು ಅದಕ್ಕೆ ಅಟ್ಯಾಚ್ಮೆಂಟನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ. ಮತ್ತು ಅದಕ್ಕೆ ಬೇಕಾಗಿರುವಂಥ ಕೆಲಸಗಳನ್ನು ಮಾಡಿ ಮತ್ತಿನ್ನೂ ಹುಟ್ಟೋದು ಸಾಯೋದು ಈ ಚಕ್ರದಲ್ಲೇ ನಾವು ಬರ್ತಾ ಇರ್ತೀವಿ, ಹೋಗ್ತಾ ಇರ್ತೀವಲ್ವಾ. ಇದು ನಿಜವಾಗ್ಲೂ ಮನುಷ್ಯ ಜನ್ಮದ ಉದ್ದೇಶ ಅಲ್ಲ. ಯಾಕಂದರೆ ಇಲ್ಲಿ ಮನುಷ್ಯ ಜನ್ಮದ ಬುದ್ಧಿಶಕ್ತಿ ಅಡಗಿದೆ. ನಾವು ಯೋಚನೆ ಮಾಡುವಷ್ಟು ಶಕ್ತಿ ನಮಗೆ ಭಗವಂತ ಕೊಟ್ಟಿದ್ದಾನೆ. ಆದರೆ ನಾವು ಯೋಚನೆ ಮಾಡೋದಿಲ್ಲ. ನಮಗೇನು ಅಂತಂದರೆ ಇಂದ್ರಿಯಗಳು ಅದನ್ನು ತೃಪ್ತಿಪಡಿಸ್ಕೋಬೇಕು, ಇಷ್ಟೇ ಗೊತ್ತಿರೋದು. ಯಾರಾದರೂ ಒಂದು ಹೇಳಿದ್ರು ಕೂಡ ಅದನ್ನು ಕೇಳುವಷ್ಟು ತಾಳ್ಮೆ ನಮ್ಮಲ್ಲಿ ಇರೋದಿಲ್ಲ. ಯಾಕೆ, ಎಲ್ಲಿ ನಾನು ಚೇಂಜ್ ಆಗಿಬಿಡ್ತೀನೋ, ಎಲ್ಲಿ ಆ ಕಡೆಗೆ ವಾಲ್ಬಿಡ್ತೀನೋ. ಬೇಕಾದಷ್ಟು ಜನ ಆ ಥರ ಇದ್ದಾರೆ. ಅಯ್ಯೋ ಭಗವದ್ಗೀತೆ ಬೇಡಪ್ಪ, ಭಗವದ್ಗೀತೆ ಓದಿದ್ರೆ ಸನ್ಯಾಸಿ ಆಗಿಬಿಡ್ತೀವಿ, ಏನೇನೋ ಅವ್ರದ್ದೇ ಆದಂಥ ಕೆಲವೊಂದು ವಿಚಾರಗಳಿದೆ. ಆದರೆ ನಾವು ಇರೋದೇ ಭಗವದ್ಧಾಮಕ್ಕೆ ಹಿಂದಿರುಗೋದಕ್ಕೆ ಅನ್ನೋದನ್ನೇ ಅವರು ಮರ್ತು ಹೋಗಿದ್ದಾರೆ. ಆದರೆ ನಮಗಿವಾಗ ಗುರುಗಳು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾರಲ್ವಾ. ಈಗ ನಮ್ಮ ಜೀವನದ ಉದ್ದೇಶ ಏನು ಅನ್ನೋದು ಅರ್ಥ ಆಗಿದೆ. ಅದಕ್ಕೋಸ್ಕರ ನಾವು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.